ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ನೋಡೋಕ್ಕೆ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮೈಸೂರಿಗೆ ಹೊರಡ್ತಾ ಇದ್ದೀವಿ ನೋಡಿ. ಲಾಸ್ಟ್ ಕುಂಕುಮ ಕೊಡ್ತಾ ಇದ್ದಾರೆ. ಎಲ್ಲರೂ ಖುಷಿಯಾಗಿದ್ದರು. ಈಗ ಏನಂದರೆ ಅವ್ರವ್ರ ಮನೇಲಿ ಅವ್ರವರು ಒಂಥರ 4 ಗೋಡೆ ಮಧ್ಯೆ ಇದ್ದು ಒಂಥರ ಏನೋ ಅವ್ರ ಮೈಂಡು ಅಷ್ಟು ಕ್ಲಿಯರಾಗಿರಲ್ಲ. ಒಂದು 4 ದಿನ ನಾವೇ ಆಗಲಿ ಅವರೇ ಆಗಲಿ ಎಲ್ಲಾದರೂ ಹೋಗಿ ಬಂದರೆ ಮೈಂಡು ರಿಫ್ರೆಶ್ ಆಗುತ್ತೆ. ಅವ್ರ ಜೊತೆ ಒಂದು 4 ಮಾತು ಇವೆಲ್ಲ ಏನಾಗುತ್ತೆ ಅಂದರೆ ಏನೋ ಒಂದು ಉತ್ಸಾಹ ಸಿಕ್ಕಂಗೆ ಆಗುತ್ತೆ ನಮಗೆ. ಸೊ ನಮ್ಮಕ್ಕ ಏನೋ ಕೊಟ್ಟರು ನಮ್ಮಮ್ಮಂಗೆ. ಏನದು ಏನೋ ದೇವ್ರತ್ ರೆಡಿ ಅಂತಲೇ ಏನೋ ಕೊಟ್ಟರು ಅವರು. ಏನು ಅಂತ ಗೊತ್ತಾಗಲಿಲ್ಲ ನನಗೆ. ಅದಾದಮೇಲೆ ನೋಡಿ ನಮ್ಮ ಅಕ್ಕಂಗೆ ಪಾಪ ಸ್ವಲ್ಪ ಹುಷಾರಿಲ್ಲ, ಕೆಳಗಡೆ ಕೂರೋಕ್ಕೆಲ್ಲ ಆಗಲ್ಲ ಅಂತೂ ಕೆಳಗಡೆ ಕೂತು ಆಶೀರ್ವಾದ ತೊಗೋತಾ ಇದ್ದಾರೆ. ಗ್ರೇಟು. ಇದಾದಮೇಲೆ ನೋಡಿ ನಮಗೂ ಹೋಗೋಕ್ಕೆ ಬೇಜಾರಾಗ್ತಾಯಿತ್ತು. 4 ದಿನ ಇಷ್ಟು ಬೇಗ ಮುಗ್ದೋಯ್ತಲ್ಲ, ಇನ್ನೂ ಒಂದು ಸ್ವಲ್ಪ ದಿನ ಇರ್ಬೋದಿತ್ತು ಅಂತ. ಬಟ್ ಇರೋಕ್ಕಾಗಲಿಲ್ಲ. ಮನೇಲಿ ಅಡುಗೆ ತಿಂಡಿ ಪ್ರಾಬ್ಲಮ್ಮು ಅಂತೆಲ್ಲ ಫೋನು. ಸೊ ನಾನು ಬಂದಿದ್ದೆ 4 ದಿನ ಇದ್ದೋಗಕ್ಕಂತ. ಮುಗೀತು 4 ದಿನ. ಸೊ ಹೊರಡ್ತಾ ಇದ್ದೀವಿ ಎಲ್ಲರೂ. ನಾವು ಹೋದ್ಮೇಲೆ ಇನ್ನೊಂದಿಬ್ಬರು ಹೋದರು. ಅದಾದಮೇಲೆ ಈಗ ಇನ್ನೊಬ್ರು ಇದ್ದಾರೆ. ಬಟ್ ಎಲ್ಲ ಮನೆ ಖಾಲಿ ಆದರೆ ಆ ಮನೇಲಿ ಇದ್ದವ್ರಿಗೆ ತುಂಬ ಬೇಜಾರಾಗುತ್ತೆ. ಇಷ್ಟು ದಿನ 1 2 3 ಜನ 4 ಜನ ಮನೇಲಿದ್ದು ಜೊತೆಯಲ್ಲಿ ಅಡುಗೆ ತಿಂಡಿ ಊಟ ಅಂತ ಮಾಡ್ಕೊಂಡಿದ್ದವ್ರಿಗೆ ಸಡನ್ನಾಗಿ ಮನೆಯಿಂದ ಖಾಲಿ ಆಗ್ತಾಯಿದ್ದಾರೆ, ಎಲ್ಲ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ ಅಂದರೆ ಬೇಜಾರಂತೂ ಖಂಡಿತ ಆಗುತ್ತೆ. ನಮಗಂತೂ ಆಗುತ್ತೆ. ನಿಮಗಾಗುತ್ತೋ ಏನೋ ಗೊತ್ತಿಲ್ಲ. ಆಗೋದಾದರೆ ಕಮೆಂಟ್ ಮಾಡಿ. ನೋಡಿ ನನ್ನ ಮಗ ಪಾಪ ಹೊಟ್ಟೆ ಹಸಿ ಅಂತ ಬಂದು ನಿಂತ್ಕೊಳ್ತಾ ಇದ್ದಾನೆ. ಸೊ ಅವನಿಗೆ ತಡಿ ಬಾಳೆಹಣ್ಣು ಕೊಡೋಣ ಅಂದ್ಬಿಟ್ಟು ಬಾಳೆಹಣ್ಣು ಕೊಡ್ತಾಯಿದ್ದೀನಿ. ಬಾಳೆಹಣ್ಣು ಕೊಟ್ಟ ತಕ್ಷಣ ಅವ್ನು ತಿನ್ಕೊಂಡು ಹೋಗ್ಬಿಟ್ಟ. ಬಾಳೆಹಣ್ಣು ಅಂದರೆ ಮೊದಲೇ ಅವನಿಗೆ ಇಷ್ಟ. ಬಾಳೆಹಣ್ಣು ಅಂತಲ್ಲ, ಹಣ್ಣುಗಳು ಭಾಳ ಇಷ್ಟಪಟ್ಟು ತಿಂತಾನೆ. ಸೊ ನಾನು ಅವನಿಗೆ ಬಾಳೆಹಣ್ಣು ಕೊಟ್ಟು ಅವನ್ನ ಅಲ್ಲಿಂದ ಕಳಿಸ್ದೆ. ನಾವೆಲ್ಲಾದರೂ ಹೋದರೆ ಇಲ್ಲ ನಮ್ಮ ಮನೆಗೆ ಯಾರಾದರೂ ಬಂದರೆ ನಮಗೂ ಸಂತೋಷ ಆಗುತ್ತೆ, ನಾವು ಹೋದವ್ರ ಮನೆಗೂ ಸಂತೋಷ ಆಗುತ್ತೆ. ಸೊ ನೋಡಿ ನಮ್ಮಮ್ಮಂಗೆ ಸ್ವಲ್ಪ ಕಾಲು ಗಾಯ ಆಗಿ ಪ್ರಾಬ್ಲಮ್ಮು, ಹಾಗಾಗಿ ಬೇಗ ಬಸ್ ಹತ್ತೋದು ಇಳಿಯೋದು ಅದೆಲ್ಲ ಸ್ವಲ್ಪ ಕಷ್ಟ. ನೋಡಿ ನಾನು ಕುಂಕುಮ ತೊಗೊಂಡು ನಾನು ಕಾರ್ ಹತ್ತೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಮಗ ಪಾಪ ಸ್ವಲ್ಪ ನಡೆಯೋದು ಕಲ್ತ್ಬಿಟ್ಟಿದ್ದಾನೆ. ಎಷ್ಟು ದೂರ ಬೇಕಾದರೂ ನಡೀತಾನೆ. ಅದೊಂದು ಇವಾಗ ಖುಷಿ ಅನಿಸುತ್ತೆ. ಎತ್ಕೋ ಅಂತೆಲ್ಲ ಹೇಳಲ್ಲ. ಅದೇನೋ ನಮ್ಮನೆಯವ್ರು ಇದ್ದರೆ ಮಾತ್ರ ಅವ್ರ ಜೊತೆನೇ ಜಾಸ್ತಿ ಇರ್ತಾನೆ. ಅವ್ರ ಹತ್ರನೇ ಹೋಗೋದು, ಅವರೇ ಎತ್ಕೊಳ್ಳಿ ಅಂತ ಹೇಳೋದು, ಆ ಥರ ಎಲ್ಲ ಮಾಡ್ತಾನೆ. ಬಟ್ ನನ್ನ ಜೊತೆ ಇದ್ದಾಗ ಜಾಸ್ತಿ ಎತ್ಕೋ ಅಂತ ಹೇಳಲ್ಲ. ಕಣ್ಮುಂದೆ ಇರಬೇಕು. ಎಲ್ಲಾದರೂ ಹೋಗೋದಾದರೆ ಅವನ ಜೊತೆ ಕರ್ಕೊಂಡು ಹೋಗಬೇಕು. ಕರ್ಕೊಂಡೋದ್ರೂ ಅವ್ನು ಎತ್ಕೋ ಅಂತ ಹಠ ಮಾಡಲ್ಲ. ಅವನ ಪಾಡಿಗೆ ಅವನು ಓಡಾಡಿಕೊಂಡು ಇರ್ತಾನೆ. ಸೊ ಫೈನಲಿ ನಾವು ಹೊರಟ್ವಿ. ಎಲ್ಲರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಇದ್ದೀವಿ. ಸೊ ನಮ್ಮ ಅಕ್ಕನ ಮಗನೇ ನಮ್ಮ ಡ್ರೈವರ್ ಆಗಿದ್ದಾನೆ ಸದ್ಯಕ್ಕೆ. ಬಸ್ ಸ್ಟ್ಯಾಂಡ್ವರೆಗೂ ನಮ್ಮ ಅಕ್ಕನೂ ಬಂದಳು ಡ್ರಾಪ್ ಮಾಡ್ತೀನಿ ಅಂತ. ಸೊ ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ನಮಗೆ ಒಟ್ಟು 12:30ಗೆ ಬಸ್ಸು ರೆಡಿ ಇತ್ತು. ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಬಾಯ್.